ಹಿಂಗೆ ಡೈರೆಕ್ಟ್ ಆಂಬ್ಯುಲೆನ್ಸ್ ಬರೋದಕ್ಕೆ ಇದೇ ದಾರಿ ಮಾಡಿಕೊಂಡು ಇದಾದ್ರೆ ಅಕಸ್ಮಾತ್ ವಾರ್ಡ್ ಇಂದ ಬರೋದಕ್ಕೂ ಹೆಲ್ಪ್ ಮಾಡ್ದಂಗ समर्पयामि पक्षासूत्रदेवताभ्यो नमः स्वागतं समर्पयामि स्नागतं समर्पयामि पादयोः पाद्यं समर्पयामि हस्तयोः मद्यं समर्पयामि औपचारिकस्नानं समर्पयामि वस्त्रोपवेश आभरणात् येनाप्नोति सर्वं जयति बहुप्रेम पुष्पाणि वक्पजा विदानि बहुव्रीहिवानि बहुमार्यानि बहुरञ्जानि बहुहस्तिकानि बहुदास पुरुषानि रयमध्ये पुत्रमध्ये बहुराज पार्वती पदरे हर हर महादेव वेल मुरुगनक्क हरो हर रमण गोविंद गोविंद नमस्कार ಮಾಡ್ಕೊಳ್ಳಿ ಪ್ರಗಸ್ತಿಗದೆ ಸರ್ವಪಾಪೇ ಪ್ರಮುಚ್ಯತೆ ಸರ್ವಭೂತೆ ಸುಪ್ರಾಜಿತೋ ಭವತಿ ಬ್ರಹ್ಮರಾಕ್ಷಸ ಯಕ್ಷ ಮನುಮತಿ ಸಾಕಿನಿ ಧಾಕಿನಿ ಸಂಪುಷ್ಪ कलावलियोः सत्वरस्तमोमनात्मूर्तित्रयाणां लोकानां सिंमुखानां परमेश्वरस्य पञ्चमुखानां कुमारस्वामिनः षण्मुखानां अष्टवसूनां नवग्रहाणां दशविश्वराणां एकाग्राणां ಮುಂದೆ ಒಂದು ಭೂಮಿಗೆ ಒಂದು ಹಾಲು रामगिरस्तो भूदेव्ये नमः देवपूजां करोम्यहं रामगिरस्तो पुष्टिरस्तो तुष्टिरस्तो बुद्धिरस्तो अभिक्रमस्तो आयुष्यमस्तो आरोग्यमस्तो स्वस्तिस्तु शङ्करमास्तु कर्मसमृद्धिरस्तो पुत्र विश्वामुक्ति रमां राजिमावेदनाः सत्यन्ते भगस्त्रीप्तन्ते भूते அப்படியே உக்காரணாங்க எல்லாம் ஆகிட்டு போயிருக்கு வீட்டுக்கிட்ட வச்சு போயிட்டு போகிறேன் ग्रहभूत विशाखाश्चागंधर्वराक्षसाः ब्रह्मराक्षसवेषाः कूष्माण्डा भैरवादेवः ಎಲ್ಲರಿಗೂ ಉಂಡೆ ಸಿಕ್ಕಿದ ಎಲ್ಲರಿಗೂ ಸಿಕ್ಕಿದೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪೂಜಾರಿ ಸರ್ವಭೂತೆ ಸುಪರಾಜಿತೋ ಭವತಿ ಭೂತ ಪ್ರೇತ ಸಾಯಂಕಾಲ ನರ ಪಂಡ್ರವರು ಪಕ್ಷಮದವರು ಸಾಕಿ ಮೇಡಮ್ ಸಾವಿರ ಪೂಜೆ ಮಾಡಿದ್ದೀರಿ ಮೇಡಮ್ शांतिरस्तु आयुष्यमस्तु आरोग्यमस्तु स्वस्तिस्तु कर्मास्तु कर्म समृद्धिरस्तु पुत्रपौत्र ಮೇಡಮ್ ಕಾಣ್ತಾ ಇಲ್ಲ ಡಾಕ್ಟರ್ ಕೈ ಸ್ವಲ್ಪ ಮೇಡಮ್ ದಾರಿ ಬಿಡಬೇಕು ನೀವು ಕೆಳಗಡೆ ಕೈ ಮೇಡಮ್ ಅಂತ ಬರ್ತೀರಾ ಸರ್ ರೈಟ್ ಸರ್ ಹಿಂದೆ ಇದೆ ನೋಡಿ ಹಾಗೆ ಸೇರಿದ್ರೆ 4,400-500 ಆಗುತ್ತೆ ಇಲ್ಲಿ. ಬಹಳ ವರ್ಷಗಳಿಂದ ನಾವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತ ಆಪರೇಷನ್ ಥಿಯೇಟರ್ ಇರಬೇಕು. ಮತ್ತೆ ತುಂಬಾ ವರ್ಷದ ಹಳೆ ಕಟ್ಟಡ ಇದು, 100 years ಓಲ್ಡ್ ಸ್ಟ್ರಕ್ಚರ್ಸ್ ಇದೆ, 100 years ಆಗಿದೆ ಈ ಬಿಲ್ಡಿಂಗ್ಗೆ. ಮತ್ತೆ ಯಾರಾದ್ರೂ ಬಂದಾಗ ತಾಯಿ ಮತ್ತೆ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಅಡ್ವಾನ್ಸ್ ಟೆಕ್ನಾಲಜೀಸ್ ನ ಯೂಸ್ ಮಾಡ್ಬೇಕು ಅಂತ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಪದೇ ಪದೇ ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆನ ಅಪ್ಗ್ರೇಡ್ ಮಾಡಿ ಅಂತ ನಾನು ಪ್ರಸ್ತಾವನೆ ಇಡ್ತಾ ಇದ್ದೆ.
ಬಹಳ ವರ್ಷಗಳ ಕಾಲ ಆ ಪ್ರಪೋಸಲ್ ನ ಕನ್ಸಿಡರ್ ಮಾಡಲ್ಲ. ಅದಾದ್ಮೇಲೆ ನಾನು CM ನನ್ಗೆ ಏನ್ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾರೆ ಅದರಲ್ಲಿ ನಾವು 5 ಕೋಟಿ ಅನುದಾನ ಇಡೋಣ ಅಂತ ಆಲೋಚನೆ ಮಾಡಿ ದೂರದೃಷ್ಟಿಯಿಂದ ಈಗ ಅದು 2 OT ಬ್ಲಾಕ್ ಇರುತ್ತೆ ಇದರಲ್ಲಿ, ಮತ್ತೆ ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ ಇದರಲ್ಲಿ 10 ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ. ಅದಾದ್ಮೇಲೆ ಜಸ್ಟ್ ಬಾರ್ನ್ ಬೇಬೀಸ್ಗೆ ಏನೇನು ICU ತರ ಇಂಟೆನ್ಸಿವ್ ಕೇರ್ ಬೇಬೀಸ್ಗೆ ಏನ್ ಅಬ್ಸರ್ವೇಷನ್ ವಾರ್ಡ್ ಇರುತ್ತೆ ಅದು 19 ಇರುತ್ತೆ. ಅದನ್ನ ಅಡ್ವಾನ್ಸ್ ಟೆಕ್ನಾಲಜೀಸ್ ನೆಕ್ಸ್ಟ್ 20 years 25 yearsಗೆ ಅದು ಯೂಸ್ ಆಗೋ ತರ ಏನೇನ್ ಇವರು ರಿಕ್ವೈರ್ಮೆಂಟ್ ಇದೆ ಈ ಹಾಸ್ಪಿಟ್ಲ್ಗೆ ಅಂತ ಸುಧಾರಾಣಿ ಡಾಕ್ಟರ್ ಹೇಳ್ತಾ ಇದ್ರು. ಬೇಬಿ ಒಂದ್ ಕಡೆ, ತಾಯಿ ಒಂದ್ ಕಡೆ, ಆ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಇಲ್ಲ, ಆ ಕೇರಿಂಗ್ ಸೆಂಟರ್ ಇಲ್ಲ ಅಂತ ಏನೇನೋ ನನ್ಗೆ ರಿಕ್ವೈರ್ಮೆಂಟ್ಸ್ ನ ಕೇಳ್ತಾ ಇದ್ರು ಕಳೆದ 5 years ಇಂದ. ಅದಕ್ಕೆ ಮೊದಲನೇ ಇನಿಷಿಯೇಟಿವ್ ಇದು. ಈ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 5 crores ಅದು ಈಗ 3 crores ಅಲ್ಲಿ ಅವರು 3 crores ಅಲ್ಲಿ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ನ 2 ಆಪರೇಷನ್ OT 2 ಇದೆ. ಅಲ್ಲಿ ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ, ಲಿಫ್ಟ್ ಇರುತ್ತೆ. ಅದಾದ್ಮೇಲೆ ಆಂಬ್ಯುಲೆನ್ಸ್ ಬಂದು ಹೋಗೋದಕ್ಕೆ ಈ ಕಡೆನೆ ಎಂಟ್ರಿ ಇರುತ್ತೆ. ಅದಾದ್ಮೇಲೆ ಜಸ್ಟ್ ಬಾರ್ನ್ ಬೇಬೀಸ್ಗೆ 19 ವಾರ್ಡ್ಸ್ ಇರುತ್ತೆ. 19 ವಾರ್ಡ್ಸ್ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ. ಸೊ ಇವೆಲ್ಲಾನು ಕೂಡ 5 months ಒಳಗಡೆ ಮಾಡಿ ಅಂತ ನಾನು ಇವರಿಗೆ ಒತ್ತಾಯ ಮಾಡಿದ್ದೀನಿ. ನಾನು 120 days ಅಲ್ಲಿ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಹೇಳ್ತೇನೆ. ಇಡೀ KGF ಅಲ್ಲಿ ಜಾಸ್ತಿ ಕಾರ್ಮಿಕರು ವಾಸ ಮಾಡುವಂತ ಜಾಗ. ಯಾವತ್ತಾದ್ರೂ ಅವ್ರಿಗೆ ಲೇಬರ್ ಪೇನ್ಸ್ ಬಂದಾಗ ಬೇರೆ ಹಾಸ್ಪಿಟ್ಲಿಗೆ ತಾಯಿ ಮತ್ತೆ ಮಕ್ಕಳ ಸುರಕ್ಷತೆಯಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಸಾಲ ಸೋಲ ಮಾಡಿ ಮಕ್ಕಳನ್ನ ಹೆರಿಗೆ ಮಾಡಿಸುವಂತ ಪರಿಸ್ಥಿತಿ ಇತ್ತು. ಎಲ್ಲ ಪ್ರೈವೇಟ್ ನರ್ಸಿಂಗ್ ರೂಮ್ಸ್ ನ ಡಿಪೆಂಡ್. ಇಲ್ಲಿ ಫಾಲೋ ಅಪ್ ಬರ್ತಾರೆ ಡಾಕ್ಟರ್ಸ್ ಹತ್ರ. ನಾರ್ಮಲ್ ಡೆಲಿವರಿ ಆದ್ರೆ ಇಲ್ಲೇ ಬರ್ತಾರೆ, ಸಿಸರಿನ್ ಆದ್ರೆ ಭಯ ಪಡ್ತಾರೆ. ಅದರಿಂದ ಇಲ್ಲಿಗೆ ಆ ಅಡ್ವಾನ್ಸ್ ಟೆಕ್ನಾಲಜಿ ಬೇಕು ಅಂತ ಅಂದ್ಬಿಟ್ಟು ನನ್ನ ಕನ್ಸಾಗಿತ್ತು. ಇದು ಅಪ್ಗ್ರೇಡ್ ಮಾಡ್ತಾರೆ, ಸರ್ಕಾರದ ಅನುದಾನದಲ್ಲೇ ಮಾಡಿಸ್ಬೇಕು ಅನ್ನುವಂತ ಜಾಸ್ತಿ ಇಚ್ಛೆ ಇತ್ತು. ಬಹಳ ನಿಧಾನ ಆಗ್ತಾ ಬಂದಿದ್ದಕ್ಕೆ ಇದು ನನ್ನ ಕನ್ಸನಾಗಿತ್ತು. ಒಂದು ತಾಯಿಯಾಗಿ ಎಲ್ಲಿ ನಾನು ಯಾವ್ದಕ್ಕೆ ಆದ್ಯತೆ ಕೊಡ್ಬೇಕು ಅಂತಂದಾಗ ನನಗೆ ಇದು ಬಹಳ ಮುಖ್ಯ ಆಗಿದೆ. ಇಷ್ಟೊಂದು ಪ್ರಾಜೆಕ್ಟ್ಸ್ ಅಲ್ಲಿ ಇದು ನನ್ನ ಮೊದಲನೇ ಆದ್ಯತೆ ಆಗಿದೆ. KGF ಅಲ್ಲಿರೋ ಒಂದು ತಾಯಿಗೆ ಮಗುಗೆ ಸುರಕ್ಷತೆಯ ದೃಷ್ಟಿಯಿಂದ ಏನೆಲ್ಲ ನಾವು ಮೊದಲನೇ ಹೆಜ್ಜೆ ಇಡಬೇಕು ಹೆಲ್ತ್ ವೈಸ್ ಅವ್ರ ಆರೋಗ್ಯದ ದೃಷ್ಟಿಯಿಂದ ಅಂತಂದಾಗ ಇದು ಮೇನ್ ಇಂಪಾರ್ಟೆಂಟ್. ಇದ್ರ ಅವಶ್ಯಕತೆ ಇತ್ತು. ಬಹಳ ಜಾಗ ಇದೆ, ನಾವು ಈ ಜಾಗ ಯುಟಿಲೈಸ್ ಮಾಡ್ಕೋಬೇಕು. ಓಲ್ಡ್ ಸ್ಟ್ರಕ್ಚರ್ಸ್ ಏನೇನಿದೆ ಅದನ್ನ ರಿನೋವೇಷನ್ ಮಾಡಿ ಹೆರಿಟೇಜ್ ಬಿಲ್ಡಿಂಗ್ಸ್ ನ ಮತ್ತೆ ಅದೆಷ್ಟು ಉಪಯೋಗಕ್ಕೆ ಬರುತ್ತೆ ಅದನ್ನ ಉಪಯೋಗ ಮಾಡ್ಕೊಂಡು ಮತ್ತೆ ಇಲ್ಲಿ ಸ್ಟ್ರಕ್ಚರ್ಸ್ ಬರುತ್ತೆ. 1000 ಸ್ಕ್ವೇರ್ ಮೀಟರ್ಸ್ ಈ ಜಾಗ ಕನ್ಸ್ಟ್ರಕ್ಷನ್ ಆಗೋದು 1000 ಸ್ಕ್ವೇರ್ ಮೀಟರ್ಸ್. ಆಲ್ರೆಡಿ 3500 ಸ್ಕ್ವೇರ್ ಮೀಟರ್ಸ್ ಇದೆ. ಬಟ್ ಅದು 100 years ಓಲ್ಡ್ ಇರೋದ್ರಿಂದ ಮುಂದೆ ನಾನು ಸರ್ಕಾರಕ್ಕೆ ಈಗ ಇದು 100 bedded ಇದೆ, ಮುಂದೆ ನಾನು 150 bedded ಬೇಕು ಅಂತ ನಾನು ಅಪ್ಗ್ರೇಡ್ ಮಾಡ್ಲಿಕ್ಕೆ ಮಿನಿಸ್ಟರ್ನ ಕರ್ಕೊಂಡ್ ಬರೋಷ್ಟಲ್ಲಿ ಇವ್ರೊಂದು 3 months ಅಲ್ಲಿ ಅದು ಪೂಜೆಗೆ ಇನಾಗ್ರೇಷನ್ಗೆ ಮಿನಿಸ್ಟರ್ನ ಕರ್ಕೊಂಡ್ ಬರೋವಾಗ ನನ್ ಮೊದಲನೇ ಒತ್ತಾಯ ಆಗಿರುತ್ತೆ. MCH ನ ಅಪ್ಗ್ರೇಡ್ ಮಾಡಿ ಮತ್ತೆ ಜನರಲ್ ಹಾಸ್ಪಿಟಲ್ ನ ಅಪ್ಗ್ರೇಡ್ ಮಾಡಿ, ಸೊ ದಟ್ ನಮ್ದು ಈಗ ಆಲ್ರೆಡಿ 280 bedded ಇದೀವಿ. ಇನ್ನ ಅಪ್ಗ್ರೇಡ್ ಅಂದ್ರೆ ಡಿಸ್ಟ್ರಿಕ್ಟ್ ಫೆಸಿಲಿಟೀಸ್ ನಮ್ಗೆ ಬರುತ್ತೆ. ಅಪ್ಗ್ರೇಡ್ ಅಂದ್ರೆ ಟೆಕ್ನಾಲಜೀಸ್ ಅಲ್ಲ, ಡಿಸ್ಟ್ರಿಕ್ಟ್ ಗೆ ಏನ್ ಸ್ಟಾಫ್ ಇರ್ತಾರೆ, ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಫೆಸಿಲಿಟೀಸ್ ಇರುತ್ತೆ, ಅವೆಲ್ಲಾನು ಅಪ್ಗ್ರೇಡ್ ಆಗುತ್ತೆ. ಬಿಲ್ಡಿಂಗ್ ಒಂದೇ ಅಪ್ಗ್ರೇಡ್ ಆಗಲ್ಲ. ಸೊ ಅದು ಇವತ್ತು ಆಲ್ರೆಡಿ ನಮ್ಗೆ 280 bedded ಅಂದ್ರೆ ಇಲ್ಲಿ 100 bed ಮತ್ತೆ 150 bed ಜನರಲ್ ಹಾಸ್ಪಿಟಲ್, ಇಡೀ ಹಾಸ್ಪಿಟಲ್ ಇಂದ 30 ಇರೋದ್ರಿಂದ 280 bedded ಅಲ್ಲಿ ನಾವಿದೀವಿ. ಇನ್ನೊಂದು ಇದನ್ನ ಅಪ್ಗ್ರೇಡ್ ಮಾಡಿದ್ರೆ ನಮ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ದು ಎಲ್ಲಾ ಸ್ಟೇಟಸ್ ಸಿಗುತ್ತೆ, ಫೆಸಿಲಿಟೀಸ್ ಸಿಗುತ್ತೆ, ಅಪ್ಗ್ರೇಡ್ ಆಗುತ್ತೆ ಇನ್ಕ್ಲೂಡಿಂಗ್ ಡಾಕ್ಟರ್ಸ್. ಆ ಒಂದ್ ಕನ್ಸರ್ನ್ ಇಂದ ನಾವ್ ಇದನ್ನ ಇನಿಷಿಯೇಟಿವ್ ತಗೊಂಡಿದೀವಿ. 5 ತಿಂಗಳಲ್ಲಿ ಇವ್ರು ಎಷ್ಟು ಬೇಗ ಕೆಲಸ ಮುಗಿಸ್ತಾರೆ. ಈಗ ನಾನು ಡಿಸೆಂಬರ್ ಒಳಗಡೆ ಈ ಕೆಲಸ ಮಾಡಿ ಕೊಡಿ ಅಂತ ಹೇಳಿದೀವಿ. ಮಿನಿಸ್ಟರ್ನ ಇನಾಗ್ರೇಟ್ ಮಾಡಕ್ಕೆ ಕರ್ಕೊಂಡ್ ಬಂದಾಗ ಅದು ಮೊದಲನೇ ಆದ್ಯತೆ ಆಗಿರುತ್ತೆ. KGF ಹಾಸ್ಪಿಟಲ್ ನ ಇಲ್ಲಿನ ಜನಕ್ಕೋಸ್ಕರ ಎಷ್ಟು ಫ್ರೆಂಡ್ಲಿ ಆಗಿರೋ ಸರ್ವಿಸಸ್ ಕೊಡಕ್ ಇಷ್ಟಪಡ್ತಾರೆ. ತುಂಬಾ ಜನ ಬರ್ತಾ ಇದಾರೆ, ವಿಕ್ಟೋರಿಯಲ್ ಕೆಲಸ ಮಾಡಿರೋರು, ಜಯದೇವ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿರೋರು ಎಲ್ಲ ಯಾಕೆ ಬರ್ತಾರೆ ಅಂದ್ರೆ ಅವ್ರಿಗೆ ಒಂದು ಎಕ್ಸ್ಪೋಜರ್ ಸಿಗತ್ತೆ ಅಂತ. ಅವ್ರಿಗೆ ಆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರ್ಬೇಕು, ನಮ್ ಜನಕ್ಕೆ ಇಲ್ಲೇ ಬೆಸ್ಟ್ ಸರ್ವಿಸಸ್ ಸಿಗ್ಬೇಕು ಅನ್ನುವಂತ ಕನ್ಸರ್ನಿಂದ ಮಾಡ್ತಾ ಇದೀವಿ. ಇದರದೆಲ್ಲ ದೂರದೃಷ್ಟಿ ಹಾಸ್ಪಿಟ್ಲ್ಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿನ ಜನಕ್ಕೆ ಕೊಡ್ಬೇಕು. ಅದು ಅವ್ರ ರೈಟ್ಸ್, ಬೇರೆ ಎಲ್ಲೋ ಅವ್ರ ಸರ್ವಿಸಸ್ಗೆ ಹುಡ್ಕೊಂಡು ಹೋಗ್ಬಾರ್ದು. ಇಲ್ಲೇ ಅವ್ರಿಗೆ ಎಲ್ಲಾ ರೀತಿಯ ಸರ್ವಿಸಸ್ ಸಿಗ್ಬೇಕು ಅವ್ರ ಮಕ್ಕಳಿಗೆ ಅನ್ನುವಂತ ದೂರದೃಷ್ಟಿ. ಯಾರಾದ್ರೂ ಆಗಿರ್ಲಿ, ಕಾರ್ಮಿಕರೇ ಅಂತಲ್ಲ, ಬಡವ್ರು ಬರ್ಲಿ, ರೈತರು ಬರ್ಲಿ, ತಾಲೂಕ್ ಹಾಸ್ಪಿಟ್ಲ್ ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟ್ಲ್ಗಿಂತ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ನ ಕೊಡೋಣ ಅಂತ ಒಂದ್ ಕನ್ಸರ್ನ್ ಇಂದ ನಾನೇ ನಮ್ಗೆ ಡೆವಲಪ್ಮೆಂಟ್ ಕೊಟ್ಟಿರುವಂತ ಅನುದಾನನ ಸಿಎಂ ಸ್ಪೆಷಲ್ ಗ್ರಾಂಟ್ ನ ನಾನು ಹಾಸ್ಪಿಟಲ್ ಗೆ ಇದಕ್ಕೆ ಆದ್ಯತೆ ಕೊಟ್ಟಿದ್ದೀವಿ ನಾವು.
Wait, the stone, old stone heritage building will be demolished or retained? ಅದು ರಿಟೈನ್ಡ್, ವಿ ವಿಲ್ ರಿಟೈನ್ ದಟ್ So this ಹಾಸ್ಪಿಟಲ್. new construction is the vacant place. ನಾವ್ ಇಲ್ಲಿ ನಿಂತಿದೀವಿ, ಆ ಜಾಗದಲ್ಲಿ ಬರುತ್ತೆ. The ಕನೆಕ್ಟಿವಿಟಿ entry door ಎಲ್ಲಿದೆ? ಹಳೆ entry door. ಹಳೆ ಎಂಟ್ರಿ, ಇದಕ್ಕೆ ಇದಕ್ಕೆ ಬೇರೆ ಎಂಟ್ರಿ ಇರುತ್ತೆ. ಇದಕ್ಕೆ ಎಮರ್ಜೆನ್ಸಿ towards the north or towards the east ಅಮ್ಮ ಇದಕ್ಕೆ. ಎರಡು entrance ಇದೆ. ನಾರ್ತ್ ಬರುತ್ತೆ North ಮೇಡಮ್, ಯಾಕಂದ್ರೆ ಬರುತ್ತೆ. ಹಳೆ ಬ್ಲಾಕ್ ಗೆ ಕನೆಕ್ಟ್ ಮಾಡೋದು. ಆಚೆಯಿಂದ ನಾವು ಆಕ್ಚುಲಿ ಅಸಿಸ್ಟ್ ಕೊಡಲ್ಲ, ಹಳೆ ಬ್ಲಾಕ್ ಇಂದಾನೆ ಕೊಡ್ತೀವಿ ಮೇಡಮ್. ಯಾಕಂದ್ರೆ ಅಲ್ಲಿ ಓಟಿ, ಅಲ್ಲಿ ಲೇಬರ್ ರೂಮ್ ಎಲ್ಲ ಅಲ್ಲಿದೆ. Ambulance ಬರ್ಲಿಕ್ಕೆ ಆ ರೋಡೇ ಕರೆಕ್ಟ್, ಅಲ್ಲಿಂದ ಕನೆಕ್ಟಿವಿಟಿಗೆ ತಗೋತಾ ಇದೀವಿ. ಬಟ್ ಇದೊಂದು ಎಂಟ್ರಿ ನಾನು ಹೇಳಿದೀನಿ, ಎಂಟ್ರಿ ಅಥವಾ ಎಕ್ಸಿಟ್ ಗೆ ಒಂದು ಡೋರ್ ಇರ್ಲಿ ಅಂತ ಹೇಳಿದೀನಿ. ಈಸ್ಟ್ ಸೈಡ್ ಬರುತ್ತೆ ಅಂದಿದ್ರು, ಅದಕ್ಕೆ ಇರ್ಲಿ ಅಂತ ಹೇಳಿದೀನಿ. Whether ನಾಟ್ ದ ಸೌತ್, ಇವರೇ ಸೌತ್ ಅಲ್ಲ. ಇವರೇ ಎರಡು ಲಿಫ್ಟ್ ಸಿಂಗಲ್ ಲಿಫ್ಟ್ ಸಿಂಗಲ್ ಲಿಫ್ಟ್, ಸಿಂಗಲ್ ಲಿಫ್ಟ್. ಹೌದು. ರ್ಯಾಂಪ್ ಒಂದಿದೆ, What will be the capacity? 20 ಬೆಡೆಡ್ ಬೆಡ್, 20 ಪ್ಯಾಸೆಂಜರ್ ಅಂದ್ರೆ ಬೆಡ್ ಲಿಫ್ಟ್ ಆಗುತ್ತೆ. ಸ್ಟ್ರೆಚರ್ ಎಲ್ಲ ಎತ್ಕೊಂಡು ಹೋಗ್ಬೋದು, ಮಾಡ್ಬೋದು. ಲಿಫ್ಟ್ ಹೇಳ್ತಾ ಇದಾರೆ, ಲಿಫ್ಟ್ ಕೆಪಾಸಿಟಿ ಹೇಳ್ತೆ. 20 ಪ್ಯಾಸೆಂಜರ್ಸ್, 20 ಪ್ಯಾಸೆಂಜರ್ಸ್ ಲಿಫ್ಟ್, ಇನ್ಕ್ಲೂಡಿಂಗ್ ಇದು ಬೆಡ್, Bed. ರ್ಯಾಂಪ್ ಇರುತ್ತೆ ಅಂತ ಹೇಳ್ತಾ Ramp ಇದ್ದಾರೆ. ಇರುತ್ತೆ. ಇದನ್ನ ಮತ್ತೆ ಇನ್ನೂ ಒಂದು ಇದೇ ಸಿಸ್ಟಮ್ ನೇ ಅಡ್ವಾನ್ಸ್ ಸಿಸ್ಟಮ್, ಓಟಿ ಎಲ್ಲ ನಾವು ಇನ್ನೊಂದು ನಮ್ಗೆ ಏನು ಕ್ಯಾಶುಯಾಲಿಟಿ ಬ್ಲಾಕ್ ಇದೆ ಅದ್ರ ಮೇಲೆ ವಿತ್ ರ್ಯಾಂಪ್ ನಾವು ಇದೇ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅದರ್ ಸರ್ಜರೀಸ್ಗೆ ಆರ್ಥೋ ಇರ್ಬೋದು, ಬೇರೆ ಎನಿ ಸರ್ಜರೀಸ್ಗೆ ಅದಕ್ಕೊಂದು 2 crores ನ ರಿಸರ್ವ್ ಮಾಡಿದ್ವಿ. ಇದು 3 crores, ಅದು 2 crores. ಅದಕ್ಕೆ ಇನ್ನೊಂಚೂರು ಅವ್ರಿಗೆ ರ್ಯಾಂಪ್ ಮತ್ತೆ ಅದೇನೋ ಒಂದು ಸ್ಟ್ರಕ್ಚರ್ ಲಿಫ್ಟ್ ಏನ್ ಕೇಳ್ತಾ ಇದಾರೆ ಅದು ಪ್ರಾವಿಷನ್ ಮಾಡ್ಕೊಂಡು ಅದಕ್ಕೆ ದುಡ್ಡು ಆಲ್ರೆಡಿ ರಿಲೀಸ್ ಆಗಿದೆ. ಅದು ಸಪರೇಟ್ ಓಟಿ ಎನಿ ಸರ್ಜರೀಸ್ ಅದರ್ ದನ್ ಇದು ಗೈನಕಾಲಜಿ ಸಂಬಂಧಪಟ್ಟಿರೋದು. ಇದು MCH ತಾಯಿ ಮತ್ತು ಮಕ್ಕಳಿಗೆ ಆ ಕಡೆ ಬರುವಂತದ್ದು ಓಟಿ, 2 ಓಟಿ, ಅದು 2 crores ಅಲ್ಲಿ ಜನರಲ್ ಸರ್ಜರಿಗೆ. ಅದನ್ನ ಕೂಡ 1 floor ಅಲ್ಲಿ ಮಾಡ್ತಾ ಇದೀವಿ. ಅದಕ್ಕೆ ರ್ಯಾಂಪ್ ಇರ್ಲಿಲ್ಲ, ಹೊಸ ಯೂನಿಟ್ ಏನಿದೆ ಕ್ಯಾಶುಯಾಲಿಟಿ ಬ್ಲಾಕ್, ರ್ಯಾಂಪ್ ಮಾಡ್ಕೊಂಡು ಮತ್ತೆ ಇದೇ ತರದ್ದೇ ಒಂದು ಸ್ಟ್ರೆಚರ್ ಮೂವ್ ಮಾಡುವಂತ ಒಂದು ಲಿಫ್ಟ್ ಪ್ರಾವಿಷನ್ ಮಾಡ್ಕೊಂಡು ಅದಕ್ಕೆ 2 crores ಆಲ್ರೆಡಿ ರಿಸರ್ವ್ ಆಗಿದೆ. ಟೆಂಡರ್ ಪ್ರೋಸೆಸ್ ಕೂಡ ಆಗಿದೆ, ಅದ್ರ ಮೇಲೆ ಮಾಡ್ತಾ ಇದೀವಿ. ಸ್ವಲ್ಪ ಆ ಸ್ಪೇಸ್ ನ ನೀಟಾಗಿ ಉಪಯೋಗ ಮಾಡ್ಕೊಳ್ಳೋಣ ಅಂತ. ಅದಕ್ಕೋಸ್ಕರನೇ ಡಿಸೆಂಬರ್ ವರ್ಗು ವೆಯ್ಟ್ ಮಾಡಿ ಈ ಸ್ಟ್ರಕ್ಚರ್ಸ್ ಮುಗ್ದೋಗ್ಲಿ. ಅದಾದ್ಮೇಲೆ ಇದಕ್ ಮಾನ್ಯತೆ ಕೊಡಿ ಅಂತಂದ್ರೆ ಸ್ಟಾಫ್, ನರ್ಸು 4 ಜನ ಕೊಡಿ, 10 ಜನ ಕೊಡಿ, ಡಾಕ್ಟರ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಸ್ಟಾಫ್ ಮೇಂಟೆನೆನ್ಸ್ ಮಾಡುವಂತ ನರ್ಸಿಂಗ್ ಸ್ಟಾಫ್ ಎಲ್ಲ ಬೇಕಾಗಿರೋದ್ರಿಂದ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡ್ತಿರೋದು, ನಮ್ಮಲ್ಲಿ 280 ಬೆಡ್ ಗಿಂತ ಜಾಸ್ತಿ ಇವಾಗಿರೋದ್ರಿಂದ, ಮೋರ್ ದೆನ್ 320 ಬೆಡ್ ಕೌಂಟ್ ಆಗೋದ್ರಿಂದ, ನಮ್ದು ಮತ್ತೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಈಕ್ವಲೆಂಟ್ ಸೇಮ್ ಇರೋದ್ರಿಂದ ಅದ್ರ ಸ್ಟೇಟಸ್ ನಮಗ್ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. Subdivisional to district level. ಡಿಸ್ಟ್ರಿಕ್ಟ್ ಲೆವೆಲ್ ತುಂಬಾ ಇಂಪಾರ್ಟೆಂಟ್. ಅವೇ ನೆಕ್ಸ್ಟ್ ಬರೋದು, ಬರೋವರೆಗೂ ವೆಯ್ಟ್ ಮಾಡೋಣ. ಯಾಕಂದ್ರೆ ಸ್ಟ್ರಕ್ಚರ್ಸ್ ಹೊಸ ಬಿಲ್ಡಿಂಗ್ ಕಟ್ಟುವಾಗ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಗೆ ಫಸ್ಟ್ ಏಡ್ ಇಲ್ಲಿ ಕೊಟ್ಬಿಟ್ಟು ಆಮೇಲೆ ಕಳ್ಸೋ ತರ ಡಾಕ್ಟರ್ ಸುರೇಶ್ ಅವರು ಹೇಳಿ. ಬಟ್ ಆ ಬಿಲ್ಡಿಂಗ್ ಎಲ್ಲ ICU ಏನು ಆಗಿಲ್ಲ. ಇವ್ರಿಗೆ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಬಂದ್ರೆ ಅವ್ರಿಗೆ ಫಸ್ಟ್ ಏಡ್ ಕೊಡಕ್ಕೆ ಮೇನ್ ಅದು 7.5 crores ಅಲ್ಲಿ ಅದು ಕೆಲಸ ಮಾಡುವಾಗ ಆ ಒಂದ್ ಕನ್ಸನಿಂದಾನೇ ಎಲ್ಲಾನು ಮಾಡಿದ್ವಿ ನಾವು. ಮೊದ್ಲು ಇಲ್ಲಿ ಏನು ಹಾರ್ಟ್ ಪೇಷಂಟ್ಸ್ ಬರ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋಂತ ದೂರದೃಷ್ಟಿಯಿಂದಾನೆ ಇವರಿಗೆ ಏನೆಲ್ಲ ಸಪೋರ್ಟಿಂಗ್ ಮೆಡಿಕಲ್ ಸಪೋರ್ಟಿಂಗ್ ಸ್ಟಾಫ್ ಏನ್ ಬೇಕಾಗಿದ್ದಾರೆ, ಡಾಕ್ಟರ್ಸ್ ಏನ್ ಬೇಕಾಗಿದ್ದಾರೆ, ಆ ಟ್ರೀಟ್ಮೆಂಟ್ ನ ಫಾಲೋ ಅಪ್ ಮಾಡಿ ಮತ್ತೆ ಇನ್ನು ಬೇರೆ ಡಾಕ್ಟರ್ಗೆ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ಬೇಕಂದ್ರೆ ದರ್ ಇಸ್ ಅ ಪ್ರೊಸೀಜರ್. ಬಟ್ ಈಗೂ ಕೂಡ ಇದು ಎನಿ ಎಮರ್ಜೆನ್ಸಿ ಪೇಷಂಟ್ ನ, ಹಾರ್ಟ್ ಅಟ್ಯಾಕ್ ಪೇಷಂಟ್ ನ ಟ್ರೀಟ್ ಮಾಡುವಂತ ಒಂದು ಫೆಸಿಲಿಟೀಸ್ ನ ಕೊಟ್ಟಿದ್ದಾರೆ. ಅದನ್ನ ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಇವ್ರು ಅವೇರ್ನೆಸ್ ಕೊಟ್ಟಿಲ್ಲ, ತಪ್ಪು ಮಾಡಿದ್ದಾರೆ. ಅವೇರ್ನೆಸ್ ಅವರು ಡೈರೆಕ್ಟ್ ವಿಡಿಯೋ ಕಾಲ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಕ್ಕೆ ವ್ಯವಸ್ಥೆ ಮಾಡಿಲ್ಲ. ICU ನೀವು ಇನ್ನೂ ರೆಡಿ ಮಾಡಿಲ್ವಲ್ಲ? ICU ನಲ್ಲಿ ಅದು ಸ್ಟಾಫ್ ಸ್ವಲ್ಪ ಇಶ್ಯೂಸ್ ಇದೆ, ಮೇಡಮ್ ಓಡಾಡ್ತಾ ಇದ್ದಾರೆ. ಸ್ಟಾಫ್ ಇಶ್ಯೂ ಬಂದ ತಕ್ಷಣ ರೆಡಿ ಇದೆ, ICU ರೆಡಿ ಇದೆ. ಸ್ಟಾಫ್ ಗಳು ಬಂದ ತಕ್ಷಣ ಸ್ಟಾಫ್ ಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿ ಟ್ರೀಟ್ಮೆಂಟ್ ಶುರು ಮಾಡ್ಬೇಕು. ಇವರು ಇನ್ಸಫಿಶಿಯಂಟ್ ಸ್ಟಾಫ್ ಅಂತ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ಒಂದೇ ತಗೊಳ್ಳೋದಕ್ಕೆ ಬರ್ಡನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ಇವ್ರ ರೆಸ್ಪಾನ್ಸಿಬಿಲಿಟೀಸ್ ನ ಶೇರ್ ಮಾಡ್ಬೇಕು. ಆ ಎಮರ್ಜೆನ್ಸಿ ಪೇಷಂಟ್ಸ್ ನ ಟ್ರೀಟ್ ಮಾಡೋದಕ್ಕೆ ಸ್ಟಾಫ್ ಮತ್ತೆ ಇವ್ರನ್ನ ಟ್ರೈನ್ ಮಾಡಿ ಅದಕ್ಕೆ ರಿಸರ್ವ್ ಮಾಡ್ಬೇಕು. ಅದು ಇವ್ರ ಡಿಮ್ಯಾಂಡ್. KGF ಅಲ್ಲಿ ಮೇಡಮ್ ಜನರಲ್ ಹಾಸ್ಪಿಟಲ್ ಒಂದು ಬಿಟ್ರೆ ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ಇಲ್ಲ ಮೇಡಮ್. ನೈಟ್ ಏನಾದ್ರು ತೊಂದ್ರೆ ಆದ್ರೆ ಸ್ಟ್ರೈಟ್ ಇಲ್ಲೇ ಬರೋದು. ಯಾವ ಪ್ರೈವೇಟ್ ಹಾಸ್ಪಿಟಲ್ ಇರೋದಿಲ್ಲ ಮೇಡಮ್. ಆಂಬುಲೆನ್ಸ್ ಕೊಡ್ತಾ ಇದ್ದೀವಿ ಮೇಡಮ್. 108 ಇಲ್ಲಿಗೆ ಸಪರೇಟ್ ಪ್ರಾವಿಷನ್ ಮಾಡೋಣ. ಈಗಿರುವಂತದ್ದು ಲೈಫ್ ಸಪೋರ್ಟ್ ಮತ್ತೆ ವಿತೌಟ್ ಲೈಫ್ ಸಪೋರ್ಟ್ 2 ಅಡ್ವಾನ್ಸ್ಡ್ ಆಂಬ್ಯುಲೆನ್ಸಸ್ ಇದೆ. ಅದು ಪೇಷಂಟ್ ನ ಇಲ್ಲಿಂದ ಕ್ರಿಟಿಕಲ್ ಕೇರ್ ಇದ್ದಾಗ ಇದ್ ಮಾಡೋದಕ್ಕೆ. ಅದು 108 ಅಲ್ಲ, ಎನಿ ಎಮರ್ಜೆನ್ಸಿಗೆ 108 ಬರುತ್ತೆ. ಎನಿ ಎಮರ್ಜೆನ್ಸಿ
ಆಕ್ಸಿಡೆಂಟ್ ಇನ್ಕ್ಲೂಡಿಂಗ್ ಎನಿ ಫೀಲ್ಡ್ ಅಲ್ಲಿ ಏನೇ ಆದ್ರೂ 108 ಇಲ್ಲೋ 1 2 ಇರ್ಬೇಕಾಯ್ತು. ಬಟ್ ಇದು ಆಂಬ್ಯುಲೆನ್ಸ್ ಸರ್ವಿಸಸ್ ಏನಾದ್ರೂ ಇಲ್ಲಿ ಪೇಷಂಟ್ ಇದ್ದಾಗ ಏನೇ ಎಮರ್ಜೆನ್ಸಿ ಬಂದ್ರು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅದು ಲೈಫ್ ಸಪೋರ್ಟ್ ಇರುವಂತ ಆಂಬ್ಯುಲೆನ್ಸ್ ಸರ್ವಿಸಸ್ ಇರೋದು. ಅದನ್ನ ಮಲ್ಟಿಪರ್ಪಸ್ಗೆ ಯೂಸ್ ಮಾಡಲ್ಲ, ಆಕ್ಸಿಡೆಂಟ್ ಯೂಸ್ ಮಾಡಲ್ಲ. ಬೇರೆ ಯಾರಾದ್ರೂ ಬಂದ್ರು ಹಾಸ್ಪಿಟಲ್ ಪೇಷಂಟ್ಸ್ಗೆ ಅಂತ ಅದನ್ನ ಇಟ್ಟಿರೋದು. ನೀವು ಮಾಹಿತಿ ಕೊಡಲ್ಲ. ಇವ್ರದ್ದು ಏನ್ ಮೇನ್ ಪ್ರಾಬ್ಲಮ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಫಾಸ್ಟ್ ಆಗಿತ್ತು ಏನು ಮಾಹಿತಿ ಕೊಡಲ್ಲ. ಏನ್ ಮಾಹಿತಿನೂ ಯಾರು ತಗೊಳಕ್ಕೆ ಆಗಲ್ಲ. ನಾನಾದ್ರೂನು ಸ್ವಲ್ಪ ಕಷ್ಟ ಬಿದ್ದಿವ್ರೆ. ಇವ್ರಿಗಿರೋ 10 ವರ್ಷದ ಎಕ್ಸ್ಪೀರಿಯನ್ಸ್ಗೆ ಇನ್ನೂ ಇವ್ರು ಫ್ರೆಂಡ್ಲಿ ಆಗ್ಬೇಕಾಗಿತ್ತು. ಏನೇನ್ ಸರ್ವಿಸಸ್ ಇದೆ ಅದನ್ನ ನಗ್ತಾ ಮಾಡ್ಬೇಕು ಪಬ್ಲಿಕ್ಗೆ. ಅವ್ರ ರಿಕ್ವೈರ್ಮೆಂಟ್ ಇದೆ. ಯಾರಿಗ್ ಕಷ್ಟ ಇರುತ್ತೆ ಅವರೇ ಇವ್ರನ್ನ ಕೇಳೋದು, ನನ್ನ ಕೇಳೋದು. ಕಷ್ಟ ಇಲ್ದೇ ಇರೋರು ಇವ್ರ ಹತ್ರನೂ ಬರಲ್ಲ, ನನ್ನ ಹತ್ರನೂ ಬರಲ್ಲ. ಇಲ್ಲ ಅದ್ರೆಲ್ಲ ಅವಶ್ಯಕತೆ ಇದೆ. ನಿಮ್ ಮಾತಿಗಿಂತ ನಿಮ್ ಸರ್ವಿಸಸ್ ಅವಶ್ಯಕತೆ ಇದೆ. ನಾನ್ ಬಂದಾಗಿಂದ ಆ ಜನರಲ್ ಹಾಸ್ಪಿಟಲ್ಗೆ 10 crores ಅನುದಾನ ತಂದಿರೋದು, 7 ಕೋಟಿ ಸ್ಟ್ರಕ್ಚರ್ಸ್ ಬಂದಿದೆ, ಲಿಫ್ಟ್ ಬಂದಿದೆ, ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದೀವಿ. ಮತ್ತೆ ಇಲ್ಲೂ ಕೂಡ ಹತ್ತತ್ರ ಇದು ಒಂದು ಈಗ ಹೊಸದಾಗಿ ತಂದಿರೋದು 5 crores. MCH ಗೆ 3 crores ರಿಸರ್ವ್ ಮಾಡಿದ್ರೆ ಇನ್ 2 crores ಅಲ್ಲಿ OT, ಅದು ಕೂಡ OT ಇದೇ ತರ ಅಡ್ವಾನ್ಸ್ ಟೆಕ್ನಾಲಜಿ. ಯಾಕೆ ಇವೆಲ್ಲ ಮಾಡ್ತಾ ಇದೀವಿ? ಲೈಫ್ ನ ಸೇವ್ ಮಾಡ್ಲಿ. ಯಾರೇ ಕ್ರಿಟಿಕಲ್ ಇದ್ರು ಬಂದು ಡಾಕ್ಟರ್ ಮಾನವೀಯತೆಯಿಂದ ಸೇವೆ ಮಾಡ್ಲಿ ಅಂತ ಮನ್ಸಿಂದ ಕೆಲಸ ಮಾಡಿ. ಮಾತೇ ಆಡ್ಬೇಡಿ, ಕೆಲಸ ಮಾಡಿ. ನಿಮ್ ಕೆಲಸ ಅವ್ರಿಗೆ ಇಷ್ಟ ಆದ್ರೆ ಅವರೇ ನಿಮ್ಮನ್ನ ಆರಾಧಿಸ್ತಾರೆ.